ದೀರ್ಘಕಾಲದ ನೋವು ಅಂತಂದ್ರೆ ಇದು ಹೆಚ್ಚಿನ ದಿನಗಳ ಕಾಲ, ಕನಿಷ್ಠ 3 ತಿಂಗಳಿಂದ ಹೆಚ್ಚಿನ ಕಾಲ ಇದ್ರೆ ಅದನ್ನ ದೀರ್ಘಕಾಲದ ನೋವು ಅಂತ ಪರಿಗಣಿಸ್ತೀವಿ. ಸಾಮಾನ್ಯವಾಗಿ ಇದು ಏನೆಲ್ಲ ನೋವು ಅಂತಂದ್ರೆ ಬೆನ್ನು ನೋವು ಮತ್ತೆ ಮಂಡಿ ನೋವು, ಇದೇ ತರದ ವಯೋವೃದ್ಧ ಸಹಜವಾಗಿ ನಾವು ಕಂಡು ಬರುವುದು ಕಾಣ್ತೀವಿ. ಆ, ವಯೋವೃದ್ಧರಲ್ಲಿ ಸಾಮಾನ್ಯವಾಗಿ ಹೆಚ್ಚಿನದಾಗಿ ಬೆನ್ನು ನೋವು ಮತ್ತೆ ನಾವು ಮಂಡಿ ನೋವನ್ನು ಹೆಚ್ಚಾಗಿ ನೋಡ್ತೀವಿ. ಇದಲ್ದೇನೆ ಆರ್ಥ್ರೈಟಿಸ್ ಅಂತ ಮಂಡಿ ನೋವು ಮತ್ತೆ ಕೈಕಾಲುಗಳ ನೋವು ಮತ್ತೆ ನ್ಯೂರೋಪತಿಕ್ ಪೇನ್, ಶೀತ ಸುಳಿವು ಅಥವಾ ಮತ್ತೆ ಆಸ್ಟಿಯೋಪೊರೋಸಿಸ್ ಇಂದ ಬೆನ್ನು ನೋವು ಮತ್ತೆ ಮೂಳೆ ಸೆಳೆತ ಮತ್ತೆ ಮಧುಮೇಹದಿಂದ ಡಯಾಬಿಟಿಕ್ ನ್ಯೂರೋಪತಿ ಅಂತ ನೋವನ್ನು ಕಾಣ್ತೀವಿ. ಮತ್ತೆ ಇದಲ್ಲದೆ ಹೃದಯ ಶ್ವಾಸಕೋಶ ಸಂಬಂಧಿಸಿದ ನೋವನ್ನ ಕಾಣ್ತೀವಿ. ಸೊ ನಾನು ಆಗ್ಲೇ ಹೇಳಿದಂಗೆ ಬೆನ್ನು ನೋವು, ಸ್ವಂತ ನೋವು ತುಂಬಾ ಸಾಮಾನ್ಯವಾಗಿ ಕಂಡು ಬರುವಂತದ್ದು. ಇದಲ್ಲದೆ ನರಗಳಿಗೆ ಸಂಬಂಧಿಸಿದ್ದು ಮತ್ತೆ ತಲೆನೋವು ಮತ್ತೆ ದೇಹದ ಎಲ್ಲೆಡೆ ನೋವು, ಫೈಬ್ರೊಮೈಲ್ಜಿಯಾ ಅಂತ ಹೇಳ್ತೀವಿ. ಮತ್ತೆ ಇದರಿಂದ ಕ್ಯಾನ್ಸರ್ ಹರಡುವಿಕೆಯಿಂದಲೂ ಬೇರೆ ನೋವುಗಳನ್ನು ನೋಡ್ತೀವಿ. ನೋವುಗಳಿಂದ ವಿವಿಧ ಪ್ರಕಾರದಲ್ಲಿ ಅದನ್ನ ಕ್ಲಾಸಿಫಿಕೇಶನ್ ಮಾಡಲಾಗಿದೆ. ಇದರಲ್ಲಿ ನಾಸಿಸೆಪ್ಟಿ ನೋವು, ಸಂಧಿವಾತ ಅಥವಾ ಸ್ಪೈನಲ್ ಡಿಸಾರ್ಡರ್ಸ್ ಅದನ್ನ ನಾಸಿಸೆಪ್ಟಿ ನೋವು ಹೇಳ್ತೀವಿ. ನ್ಯೂರೋಪತಿಕ್ ನೋವು ಡಯಾಬಿಟಿಸ್ ನ್ಯೂರೋಪತಿ ಅಥವಾ ಯಾವುದೇ ನರಗಳಿಗೆ ಸಂಬಂಧಿಸಿ ಅದನ್ನ ಉಲ್ಬಣಗೊಂಡು ಅದನ್ನ ನ್ಯೂರೋಪತಿಕ್ ನೋವು ಅಂತ ಹೇಳ್ತೀವಿ. ಎರಡು ಮಿಶ್ರಿತವಾಗಿ ಅದನ್ನು ಮಿಶ್ರ ನೋವು ಅಂತ ಹೇಳ್ತೀವಿ. ನಾವು ನೋವು ಅಂತ ಬಂದಾಗ ಇಳಿ ವಯಸ್ಸಿನಲ್ಲಿ ಸಹಜ ಅಂತ ಅನ್ಕೊಂಡು ಪರಿಗಣಿಸ್ತೀವಿ ಜನರಲ್ಲಿ ಎಲ್ಲಾರನ್ನು. ಆದ್ರೆ ಅದನ್ನ ಒಂದು ಅಥವಾ ಎರಡು ಯಾವ್ದಾದ್ರು ಮಾತ್ರೆಗಳನ್ನ ತಗೊಂಡು ಬಗೆಹರಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತೀವಿ. ಆಮೇಲೆ ಹಿರಿಯ ನಾಗರಿಕರಲ್ಲಿ ಏನಾಗುತ್ತೆ ಅಂತಂದ್ರೆ ಮೆದುಳಿನ ಶಕ್ತಿ ಕುಗ್ಗಿರೋದ್ರಿಂದ ನೋವಿನ ಬಗ್ಗೆ ಸರಿಯಾದ ತಿಳಿಸಲು ಅವ್ರಿಗೆ ಸಾಧ್ಯ ಆಗ್ತಿರಲ್ಲ. ಇದು ಕಾಮನ್ ಆಗಿ ಕಂಡು ಬರುತ್ತೆ. ಕೆಲವು ಸರಿ ರೋಗಿಗಳು ತಮ್ಮ ನೋವನ್ನು ಹೇಳ್ಕೊಳೋದಕ್ಕೆ ಹಿಂಜರಿಯುತ್ತಾರೆ. ಯಾಕೆಂದ್ರೆ ರೋಗದ ಕುರಿತಾದ ಪರೀಕ್ಷೆಗಳಿಗೆ ಹೊಡ್ಬೇಕಾಗತ್ತೆ. ಮತ್ತೆ ಔಷಧದ ಬಗೆಗಿನ ಭಯ ಇರುತ್ತೆ ಅವ್ರಿಗೆ. ನೋವಿನ ಬಗೆಗಿನ ಭಯ ಇರುತ್ತೆ. ಮತ್ತೆ ಅದಾಗ್ಬಿಟ್ರೆ ಇದಾಗ್ಬಿಟ್ರೆ ಅಂತ ಭಯ ಇರುತ್ತೆ. ಅದನ್ನ ಸಂಭಾವನೆ ಕುರಿತು ಅದರ ಬಗ್ಗೆ ಭಯ ಇರುತ್ತೆ. ಆಮೇಲೆ ನೋವನ್ನು ಇದು ವಯೋವೃದ್ಧ ಸಹಜ, ಇದು ನೋವು ನಮ್ಮ ಮನೆಯಲ್ಲಿ ಬಂದೇ ಬರುತ್ತೆ ಅಂತ ಅದನ್ನ ನಿರ್ಲಕ್ಷ್ಯವನ್ನು ಮಾಡ್ತಾರೆ. ಮತ್ತೆ ಅದು ಜಾಸ್ತಿ ಆದಾಗ ಏನಾಗುತ್ತೆ, ಅದು ಮನಸ್ಸಿನ ಮೇಲೆ ತುಂಬಾ ಪರಿಣಾಮ ಬೀಳುವಂತ ಚಾನ್ಸಸ್ ಇರುತ್ತೆ. ಡಿಪ್ರೆಷನ್ಗೂ ಹೋಗೋ ಚಾನ್ಸಸ್ ಹೆಚ್ಚಾಗಿರುತ್ತೆ. ಅದನ್ನ ನೋವನ್ನ ನಿರ್ವಹಣೆ ಹೇಗೆ ಮಾಡೋದು, ರೋಗದ ಕುರಿತು ಸರಳ ಶಿಕ್ಷಣ ನೀಡೋದು, ನೋವನ್ನು ನಿಯಂತ್ರಿಸುವುದು ಹೇಗೆ ಅಂತ ಹೇಳ್ಬೇಕು, ರೋಗಿಯ ದೈನಂದಿನ ಕಾರ್ಯಕ್ಷಮತೆ ಉತ್ತಮಪಡಿಸ್ಕೋಬೇಕು. ಏಕೆಂದ್ರೆ ಈ ನೋವಿಂದ ನಾವು ಓಡಾಡೋದಕ್ಕಾಗೋದಿಲ್ಲ. ಮತ್ತೆ ನಮ್ಮ ದಿನನಿತ್ಯ ಕೆಲಸ ಗಳನ್ನ ಅಡ್ಡಿಪಡಿಸ್ತಾ ಈ ನೋವಿಂದ. ಅಥವಾ ಮಂಡಿ ನೋವಿಂದ ಓಡಾಡಕ್ಕಾಗದೇ ಇರ್ಬೋದು, ಬೆನ್ನು ನೋವಿಂದ ಒಂದೇ ಕಡೆ ಕೂತ್ಕೊಳಕ್ಕಾಗದೇ ಇರ್ಬೋದು, ಅಥವಾ ಸ್ವಲ್ಪ ದೂರ ನಡೆದ್ರೆ ಅದು ಜಾಸ್ತಿಯಾಗಿ ಹೆಚ್ಚು ದೂರ ನಡೆಯಕ್ಕಾಗ್ದೇನೆ ಇರ್ಬೋದು. ಸೊ ಹೀಗೆ ನಮ್ಮ ದೈನಂದಿನ ಕಾರ್ಯಕ್ಷಮತೆಗೆ ಅದನ್ನ ಅಡ್ಡಿಪಡಿಸ್ತಾ ಇರ್ತೇವೆ ನೋವನ್ನು. ರೋಗದ ಪರೀಕ್ಷೆಯನ್ನು ಮಾರ್ಪಡಿಸುವುದು ಮತ್ತು ಸಾಮಾಜಿಕ ಪರಿಸರ ಮತ್ತು ಸಚರ ರೋಗಿಯ ಉತ್ತಮದಿಂದ ಬೆಂಬಲಿಸಬೇಕು. ಜನರಲಿ ಈ ನೋವನ್ನ ಹೇಗೆ ನಾವು ಹೇಗೆ ಇದನ್ನ ಅಳಿಯೋದು ಅಂತಂದ್ರೆ, ನೋವು ಈಗ ಒಬ್ಬೊಬ್ಬರಿಗೆ ಒಂದು ಸಣ್ಣ ಇರುವೆ ಕಚ್ಚಿದ್ರೆ ಅದೇ ತುಂಬಾ ನೋವು ಆಗ್ಬೋದು. ಕೆಲವರಿಗೆ ಒಂದು ಆ, ದೊಡ್ಡ ಗಾಯ ಆದ್ರೂ ಕೂಡ ಏನು ನೋವಾಗದೆ ಇರ್ಬೋದು. ಸೊ ಈ ಒಬ್ಬೊಬ್ರದ್ದು ನೋವನ್ನ ಗ್ರಹಿಸೋ ಶಕ್ತಿ ಭಿನ್ನವಾಗಿರುತ್ತೆ. ಸೊ ಅದಕ್ಕೆ ನಾವು ವಿಷುವಲ್ ಅನಲಾಗ್ ಸ್ಕೇಲ್ ಅಂತ ಹೇಳ್ತೀವಿ. ಈ ತರ ಒಂದು ಅಂಕಪಟ್ಟಿ ಇರುತ್ತೆ 0 to 10. ಇದರಲ್ಲಿ ರೋಗಿಗೆ ಕೇಳ್ಬೋದು ನಾವು ಎಷ್ಟು 1 ರಿಂದ 10 ನೋವಿದ್ರೆ ಇದರಲ್ಲಿ ನಿಮಗೆ ಎಷ್ಟು ನೋವಿದೆ. ಆಮೇಲೆ ಈ ನೋವನ್ನ ಮಾಪಕ ಮಾಡೋದ್ರಿಂದ ನಮಗೆ ಅದನ್ನ ಟ್ರೀಟ್ಮೆಂಟ್ ಕೊಟ್ಟಾಗ್ಲೂ ಅದು ಎಷ್ಟು ಕಡಿಮೆ ಆಗಿದೆ ಅಂತ ಮಾಪನ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಅದಕ್ಕೆ ಔಷಧ ರಹಿತ ಚಿಕಿತ್ಸೆಗಳನ್ನ ಕೈ ಮಾಡಿ ಅದನ್ನ ಕಡಿಮೆ ಆಗತ್ತ ಅಂತ ನೋಡ್ಬೋದು. ಏನು ಮಸಾಜು, ಅಭ್ಯಂಗ, ಮತ್ತೆ ಬೆಚ್ಚಗಿನ ಅಥವಾ ತಣ್ಣಗಿನ ಪ್ಯಾಕ್ ಕೊಡ್ಬೋದು. ಅಥವಾ ವ್ಯಾಯಾಮ ಅಥವಾ ಯೋಗ ಇದರಿಂದ ಮನಸ್ಸನ್ನು ಸ್ವಲ್ಪ ಶಾಂತ ಮಾಡಿ ಮನಸ್ಸನ್ನು ನಿಗ್ರಹ ಮಾಡಿಕೊಂಡು ಅದರಿಂದನೇ
ಕೆಲವು ನಮ್ಮ ದೇಹನೇ ನೋವನ್ನ ನಿವಾರಣೆ ಮಾಡಿಸ್ಕೊಳ್ಳೋ ಶಕ್ತಿ ಇರೋದ್ರಿಂದ ಅದನ್ನ ಫಸ್ಟ್ ಪ್ರಯತ್ನ ಮಾಡಬೇಕು. ಭಾವನಾತ್ಮಕ ಮತ್ತು ಆಧ್ಯಾತ್ಮಿಕ ಬೆಂಬಲ ಇದ್ರೆ ನೋವನ್ನು ಆದಷ್ಟು ಬೇಗ ನಾವು ಆ ಶಮನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಧ್ಯಾನ ಮತ್ತೆ ವ್ಯಾಯಾಮ ಮಾಡೋದು ಅಥವಾ ಬೆಳೆಸಿದ್ರೆ ಈಜಾಡೋದ್ರಿಂದ ಮತ್ತೆ ಸಂಗೀತ ಅದೆಲ್ಲ ನೋವನ್ನ ಕಂಟ್ರೋಲ್ ಮಾಡೋದಕ್ಕೆ ಮತ್ತೆ ಶಮನ ಮಾಡೋದಕ್ಕೆ ತುಂಬಾ ನೆರವಾಗುತ್ತೆ ಅಂತ ಬಹಳಷ್ಟು ಸ್ಟಡಿಗಳಲ್ಲಿ ನಾವಾಗ್ಲೂ ನೋಡ್ತಿರ್ತೀವಿ. ಮತ್ತೆ ಇನ್ನೊಂದು ಕಾಗ್ನೇಟಿವ್ ಬಿಹೇವಿಯರ್ ಥೆರಪಿ ಅಂತಲೂ ಸೈಕಿಯಾಟ್ರಿಸ್ಟ್ಗಳು ಅದರಿಂದನೂ ಆ ಪರಿಣಾಮಕಾರಿ ಅಂತ ಕಂಡು ಬರುತ್ತೆ. ಮತ್ತೆ ಜೀವನ ಶೈಲಿ ಬದಲಾವಣೆ ಮಾಡ್ಕೊಂಡು ಅದರಿಂದನೂ ನೋವನ್ನ ಆ ಇದ್ ಮಾಡ್ಕೋಬಹುದು. ಕೆಲವು ಸರಿ ಚೇರ್ಗಳು ಸರಿ ಇರೋದಿಲ್ಲ, ನಾವು ಕೂತ್ಕೊಳ್ಳೋ ಏನು ಸೋಫಾ ಸೆಟ್ ಆಗ್ಬೋದು ಅಥವಾ ಮತ್ತೊಂದ್ರಲ್ಲಿ ಅದರಲ್ಲೇ ಒಂದು ಎರ್ಗೊನಮಿಕ್ ಪೋಸ್ಚರ್ ಅಂತ ಹೇಳ್ತೀವಿ, ಅದು ಸರಿ ಇಲ್ದೇದಿಂದನೇ ಬೆನ್ನು ನೋವು ಬರ್ತಿರ್ಬೋದು ಅಥವಾ ಮತ್ತೊಂದು ಏನೋ ಫುಲ್ ಸರಿ ಇರೋದಿಲ್ಲ ಅದರಿಂದನೇ ಮಂಡಿ ನೋವು ಹೆಚ್ಚಾಗ್ತಿರ್ಬೋದು. ಸೊ ಈ ತರ ಜೀವನ ಶೈಲಿ ಮತ್ತೆ ಆಹಾರ ಶೈಲಿ ಬದಲಾವಣೆಗಳಿಂದಲೇ ನೋವನ್ನ ಫಸ್ಟ್ ಸರಿ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ಬೇಕು. ಆಹಾರ ನಮ್ಮದು ಆದಷ್ಟು ಆ ನಿಯಮಿತ ಮತ್ತು ಅದರಲ್ಲಿ ಹೆಚ್ಚಿನ ಪ್ರೋಟೀನ್ ಅಂಶ ಮತ್ತೆ ಆರ್ಗ್ಯಾನಿಕ್ ಅಂಶ ಇರೋದನ್ನ ಆಹಾರ ಸೇವನೆಯಿಂದ ಈ ಫ್ರೈಡ್ ಫುಡ್ ಇವನ್ನೆಲ್ಲ ಕಡಿಮೆ ಮಾಡಿ ಆದಷ್ಟು ಆರ್ಗ್ಯಾನಿಕ್ ಇರೋ ಆಹಾರನ ತಗೊಳ್ತಾ ಇದ್ರೆ ಅದರಿಂದನೇ ಬಹಳಷ್ಟು ದೇಹ ತನ್ನನ್ನ ತಾನೇ ಆ, ಈ ನೋವಿನಿಂದ ಹೊರಗಡೆ ಬರೋದಕ್ಕೆ ಸಹಕಾರ ಆಗುತ್ತೆ. ಮತ್ತೆ ಉತ್ತಮ ಇದ್ರೆ ಇಂದ ದೇಹ ತನ್ನಕ್ಕೆ ಅಷ್ಟಕ್ಕೆ ತಾನೇ ಹೀಲ್ ಮಾಡ್ಕೊಳ್ಳೋ ಶಕ್ತಿ ಬರುತ್ತೆ. ಸೊ ಫಸ್ಟ್ ಏನು ಜನರಲಿ ನೀವು ಯಾವುದೇ ಡಾಕ್ಟರ್ ಹತ್ರ ಹೋದಾಗ ಯಾವ್ದಾದ್ರು ಒಂದು ಪೇನ್ ಕಿಲ್ಲರ್ಸ್ ಮಾತ್ರೆ ತಿಂತಾರೆ. ಜನರಲಿ ಒಂದು ಸೇರಿಸ್ ಹೇಳ್ತೀವಿ, ಅದರಿಂದ ಪ್ಯಾರಾಸಿಟಮಾಲ್ ಆಗ್ಬೋದು, ಬೇರೆ ಡೈಕಾಫೆನಿಕ್ ಈ ತರ ನೋವಿನ ಮಾತ್ರೆಯಿಂದ ಫಸ್ಟ್ ನೋವನ್ನ ಯಾವುದೇ ತರದ ನೋವನ್ನ ಆ, ಗುಣಪಡಿಸೋದಕ್ಕೆ WHO ಲ್ಯಾಡರ್ ಆಫ್ ಅನಾಲಿಸಿಸ್ ಅಂತ ಹೇಳ್ತೀವಿ, ಅದರಲ್ಲಿ ಫಸ್ಟ್ ಬರೋದೇ NSAIDs. ನಂತರ ಅದಕ್ಕೆ ಪೂರಕವಾದ ಮೆಡಿಸಿನ್ಗಳನ್ನ ಗಾಬಾಪೆಂಟಿನಾಯ್ಡ್ಸ್ ಅಂತ ಹೇಳ್ತೀವಿ ಅಥವಾ ವೀಕ್ ಓಪಿಯಾಯ್ಡ್ಸ್ ಅಂತ ಹೇಳ್ತೀವಿ, ಅವನ್ನ ಮಾತ್ರೆಗಳನ್ನ ಆಡ್ ಮಾಡ್ಬೋದು. ಅದರ ನಂತರ ಓಪಿಯಾಯ್ಡ್ ಮೆಡಿಕೇಶನ್ ಅಂತ ಹೇಳ್ತೀವಿ, ಅದನ್ನ ಆಡ್ ಮಾಡ್ತಾ ಹೋಗ್ತೀವಿ. ಸೊ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಸ್ವಲ್ಪ ಸ್ಟ್ರಾಂಗರ್ ಮೆಡಿಸಿನ್ಸ್ ನ ಕೊಡ್ತಾ ಹೋಗ್ಬೋದು. ಈ ಮೆಡಿಸಿನ್ಸ್ ಏನಂದ್ರೆ ಅದರದೇ ಆದ ಅಡ್ಡ ಪರಿಣಾಮಗಳು ಇರ್ತವೆ. ಸೊ ವಯೋವೃದ್ಧ ಸಹಜವಾಗಿ ಎಲ್ಲ ನಮ್ಮ ಮೂತ್ರ ಪಿಂಡಗಳು ಅಥವಾ ಲಿವರ್ ಇರ್ಬೋದು ಯಾವುದೇ ಆರ್ಗನ್ಸ್ಗಳನ್ನ ಅದರ ಕಾರ್ಯಕ್ಷಮತೆ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಈ ಮೆಡಿಸಿನ್ಸ್ ತಗೋಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ತಗೋಬೇಕಾಗತ್ತೆ. ಜನರಲಿ ಎಲ್ಲ ನಮ್ಮ ಡಾಕ್ಟರ್ಗಳನ್ನ ಕನ್ಸಲ್ಟ್ ಮಾಡಿ ಅದರದ್ದೇ ಆದ ಸ್ಪೆಷಾಲಿಟಿ ಡಾಕ್ಟರ್ಸ್ ಇರ್ತಾರಲ್ಲ, ಈಗ ನೆಫ್ರಾಲಜಿಸ್ಟ್ ಅಥವಾ ಮತ್ತೊಬ್ರು ಅವ್ರದ್ದು ಸಲಹೆ ಮೇರೆಗೆ ಇದು ಇವೆಲ್ಲ ದೀರ್ಘಾವಧಿಯಾಗಿ ತಗೋಬೇಕಾದ್ರೆ ಬಹಳ ಸೂಕ್ಷ್ಮವಾಗಿ ವಿಚಾರಿಸಿ ಮತ್ತೆ ತಗೋಬೇಕಾಗುತ್ತೆ. ನಮ್ಮಲ್ಲಿ ನಾನು ಡಾಕ್ಟರ್ ಅನಸ್ತೇಷಿಯಾ ಡಾಕ್ಟರ್, ನಾವು ಇಂಟರ್ವೆನ್ಷನಲ್ ಪೇನ್ ಮೆಡಿಸಿನ್ ಅಂತ ನಮ್ಮದು ಆ, ಈ ಇದರಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ, ಈ ಎಲ್ಲಿ ನೋವಿದ್ರೆ ಆ ನೋವಿನ ಜಾಗಕ್ಕೆ ನಾವು ಇಂಜೆಕ್ಷನ್ ಅಥವಾ ಮತ್ತೆ ರೀಜನರೇಟಿವ್ ಥೆರಪಿ ಅಥವಾ ರೀಜನರೇಟಿವ್ ಮೆಡಿಸಿನ್ ಅನ್ನು ಇಂಜೆಕ್ಟ್ ಮಾಡಿ ಅಥವಾ ಆ ನೋವಿನ ಇದು ಸ್ನಾಯುಗಳನ್ನ ಅಥವಾ ನರ್ವ್ಗಳನ್ನೇ ಬಂದ್ ಮಾಡಿ ನರ್ವ್ನ ಕಡಿಮೆ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಯೂಶಲಿ ಏನ್ ಮಾಡ್ತೀವಿ, ಈ ನೀ ಜಾಯಿಂಟ್ ಇಂಜೆಕ್ಷನ್ ನೀ ಜಾಯಿಂಟ್ ಇಂದ ಪೇನ್ ಇದ್ರೆ, ಮಂಡಿ ನೋವು ಇದ್ರೆ ಅದಕ್ಕೆ ಸಿಕೋಸ್ಟೆರಾಯ್ಡ್ ಥೆರಪಿ ಅಥವಾ ಹೆಲೋನಿಕ್ ಆಸಿಡ್ ಥೆರಪಿ ಇದನ್ನ ಇದರಲ್ಲಿ ಪೇಷಂಟ್ಸ್ ಮಾಡ್ತಾರೆ. ನಮ್ಮಲ್ಲಿ ಏನ್ ಮಾಡ್ತೀವಿ, ಜೆನಿಕ್ಯುಲರ್ ನರ್ವ್ ಬ್ಲಾಕ್ ಅಂತ ಹೇಳಿ ಆ ಮಂಡಿಗೆ ಸಪ್ಲೈ ಮಾಡ್ತಿರೋ ನರ್ವ್ನ ಬ್ಲಾಕ್ ಮಾಡ್ತೀರಿ. ಜನರಲಿ ಈಗ ಗ್ರೇಡ್ 3 ಅಥವಾ ಗ್ರೇಡ್ 4 ಆಸ್ಟಿಯೋಆರ್ಥೈಟಿಸ್ ಅಂತ ಇದ್ರೆ ಅವಾಗ ಏನ್ ಮಾಡ್ತಾರೆ ಜನರಲಿ ಆರ್ಥೋಪೆಡಿಕ್ ಡಾಕ್ಟರ್ ಅದನ್ನ ಮಂಡಿಯನ್ನ ರೀಪ್ಲೇಸ್ ಮಾಡ್ಬೇಕು ಅಂತ ಹೇಳ್ತಾರೆ. ಸೊ ಕೆಲವು ಟೈಮಲ್ಲಿ ಆಗದ್ದು ಆಗದೆ ಇರ್ಬೋದು ಅಥವಾ ರೋಗಿಗೆ ಇಷ್ಟ ಇಲ್ಲದೆ ಇರ್ಬೋದು ಅಥವಾ ರೋಗಿಗೆ ಆಲ್ರೆಡಿ ಸಾಕಷ್ಟು ಬೇರೆ ತೊಂದರೆಗಳಿದೆ, ಹಾರ್ಟ್ ತೊಂದರೆ ಇರ್ಬೋದು ಅಥವಾ ಇದ್ದಾಗ ಆಪರೇಷನ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಅಂದಾಗ ಈ ತರ ಮಂಡಿಗೆ ಆಲ್ಟರ್ನೇಟಿವ್ ಆಗಿ ನಾವು
ಇಂಜೆಕ್ಷನ್ ಕೊಟ್ಟು ಆ ನರ್ವ್ ಎಲ್ಲಿ ಜೆನಿಕ್ಯುಲರ್ ನರ್ವ್ ಅಂತ ಹೇಳ್ತೀವಿ, ಆ ಮಂಡಿಗೆ ಸಪ್ಲೈ ಮಾಡ್ತಾ ಇರೋ ನರ್ವ್ನ ಬ್ಲಾಕ್ ಮಾಡ್ತೀವಿ. ಸೊ ಅದರಿಂದ ಅದನ್ನ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಅಂತಾನೆ ಹೇಳ್ತೀವಿ. ಅದನ್ನ ನರ್ವ್ ಬ್ಲಾಕ್ ಮಾಡೋದ್ರಿಂದ ಆ, ಅದು ಆಲ್ಮೋಸ್ಟ್ 1 ಇಯರ್ ಅಥವಾ 1.5 ವರ್ಷ ತನಕ ಅವ್ರಿಗೆ ನೋವು, ಅವ್ರದ್ದು ನೀ ಜಾಯಿಂಟ್ ಅದೇ ಹಾಗೆ ಇರುತ್ತೆ, ನೋವು ಇರೋದಿಲ್ಲ. ಸೊ ಇದಲ್ದೇನೆ ಡಿಸ್ಕ್ ಪೇನ್ ಇರ್ಬೋದು, ಅಥವಾ ಇದರಿಂದ ಫಿಡಲ್ ಸ್ಟೆರಾಯ್ಡ್ ಇಂಜೆಕ್ಷನ್ ಅಂತ ಹೇಳ್ತೀವಿ, ಅದನ್ನ ಮಾಡ್ತೀವಿ. ಮತ್ತೆ ಇದೆಲ್ಲ ನಡುವೆ ಅವ್ರಿಗೆ ಫಿಸಿಯೋಥೆರಪಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನಂತರ ಆಪರೇಷನ್ ಇದು ಇಂಜೆಕ್ಷನ್ ನಂತರ ಆ, ಎಷ್ಟು ಕಾಲ ಫಿಸಿಯೋಥೆರಪಿ ತಗೊಂಡ್ರೆ ಅದು ಹೆಚ್ಚಿನ ಕಾಲ ಪರಿಣಾಮಕಾರಿಯಾಗಿರುತ್ತೆ. ಇದಲ್ಲದೆ ಜೀವನ ಇದನ್ನ ಲೈಫ್ ಸ್ಟೈಲ್ ಅನ್ನು ಚೇಂಜ್ ಮಾಡ್ಕೋಬೇಕಾಗತ್ತೆ. ಯೋಗ, ವ್ಯಾಯಾಮ, ವಾಕಿಂಗ್ ಇದನ್ನ ಬಹಳ ಮುಖ್ಯವಾಗಿ ಜೀವನ ಶೈಲಿಯಲ್ಲಿ ಅಳವಡಿಸಿಕೊಳ್ಳಬೇಕಾಗತ್ತೆ. ಧ್ಯಾನ ಮಾಡೋದ್ರಿಂದನೂ ರೋಗಿಯ ಈ ನೋವನ್ನ ಆ, ನಿವಾರಿಸಿಕೊಳ್ಳೋದಕ್ಕೆ, ಹಾಗೆ ಅದನ್ನ ತುಂಬಾ ಪರಿಣಾಮಕಾರಿಯಾಗಿರುತ್ತೆ. ಫಸ್ಟ್ ಅದನ್ನ ನೋವನ್ನ ಐಡೆಂಟಿಫೈ ಮಾಡ್ಬೇಕು, ಯಾವುದರಿಂದ ಬರ್ತಾ ಇದೆ ಅಂತ ನೋವನ್ನ ಐಡೆಂಟಿಫೈ ಮಾಡ್ಕೋಬೇಕು. ಮತ್ತೆ ಅದರಿಂದ ಅಷ್ಟು ನಮ್ಮ ಜೀವನ ಶೈಲಿಯಿಂದ ಹೇಗೆ ಗುಣಪಡಿಸ್ಕೋಬೇಕು ಅಂತ ನೋಡ್ಕೋಬೇಕು. ಮತ್ತೆ ಮಿನಿಮಲ್ ಮೆಡಿಕೇಶನ್ಸ್ ಇಂದ ಫಸ್ಟ್ ಕಡಿಮೆ ಆಗುತ್ತೆ ಅಂತ ನೋಡ್ಬೇಕು. ಮತ್ತೆ ಅದು ಕಡಿಮೆ ಆಗ್ತಾ ಇಲ್ಲ ಅಂತ ಅಂದ್ರೆ, ಈಗ ಕೆಲವು ಸರಿ ಈಗ ನೋವು ಯಾವಾಗ ನಾವು ಡಾಕ್ಟರ್ ಇಮಿಡಿಯೇಟ್ ಆಗಿ ತೋರಿಸ್ಕೋಬೇಕು ಅಂದ್ರೆ, ಈಗ ಕೆಲವ್ರಿಗೆ ನೋವು ಬರ್ತಾ ಇರುತ್ತೆ, ಬೆನ್ನಿನ ನೋವು ಬರ್ತಾ ಇರುತ್ತೆ, ಮತ್ತೆ ಇಮಿಡಿಯೇಟ್ ಆಗಿ ಕಾಲು ನೋವು ಬರ್ತಾ ಇದೆ, ಅಥವಾ ಮೂತ್ರ ಹೋಗೋದಕ್ಕೆ ತೊಂದರೆ ಆಗ್ತಾ ಇದೆ, ಅಥವಾ ಇಮಿಡಿಯೇಟ್ ಆಗಿ ತುಂಬಾ ಭಾರ ಆಗ್ತಾ ಇದೆ ಕಾಲುಗಳು, ಈ ತರ ಎಲ್ಲ ಇದ್ದಾಗ ಇಮಿಡಿಯೇಟ್ ಆಗಿ ತೋರಿಸ್ಕೋಬೇಕಾಗುತ್ತೆ. ಯಾವುದೇ ನೋವು ತುಂಬಾ ಇಮಿಡಿಯೇಟ್ ಆಗಿ ಅಕ್ಯೂಟ್ ಆಗಿ ತುಂಬಾ ಜಾಸ್ತಿ ಆಗ್ತಾ ಇದೆ ಅಂದ್ರೆ, ಅವಾಗ್ಲೂ ಇಮಿಡಿಯೇಟ್ ಆಗಿ ಡಾಕ್ಟರ್ಗೆ ತೋರಿಸ್ಕೋಬೇಕಾಗುತ್ತೆ. ಯಾವುದನ್ನು ನಿರ್ಲಕ್ಷಿಸಬಾರ್ದು. ಯಾವ ನೋವನ್ನು ಆ, ನಿರ್ಲಕ್ಷಿಸದೆ ಇದನ್ನ ಇಮಿಡಿಯೇಟ್ ಆಗಿ ತಜ್ಞರೊಂದಿಗೆ ಸಲಹೆ ಪಡ್ಕೊಂಡು ನಂತರ ತೋರಿಸ್ಕೋಬೇಕು ಅಂತ ಹ್ಮ್. ಏನಾದರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಸರ್, ನನ್ನ ಹೆಸರು ಲೀಲಾ ರೆಡ್ಡಿ. ಕೇಳಿಸ್ತಾ ಇದೆ ಸರ್? ಕೇಳಿಸ್ತದೆ, ಹೇಳಿ. ಹಲೋ. ಕೇಳಿಸ್ತದೆ, ಹೇಳಿ ಹೇಳಿ. ನನ್ನ ತಾಯಿಗೆ 95 ವರ್ಷ. ಅವರು ಇದು 2 ತಿಂಗಳ ಹಿಂದೆ ಬಿದ್ದು ಸ್ವಲ್ಪ ಕಂಪ್ರೆಷನ್ ಆಗಿ ಸ್ಪೈನಲ್ ಕಾರ್ಡ್ ಹತ್ರ ತುಂಬಾ ನೋವು ಅನುಭವಿಸ್ತಾ ಇದ್ರು. ಆಮೇಲೆ ಇದು ಬೆಡ್ ಮೇಲೆ ಇದ್ರು. ಸ್ವಲ್ಪ ಟಾಯ್ಲೆಟ್ಗೆ ಮಾತ್ರ ಇಬ್ರು ಹಿಡ್ಕೊಂಡು ಹೋಗಿ ಕರ್ಕೊಂಡು ಬರೋದು ಥರ ಮಾಡ್ತಾ ಇದ್ವಿ. ವೀಲ್ ಚೇರಲ್ಲಿ ಇರ್ತಾ ಇದ್ರು. ಆಮೇಲೆ ಇದು ಆ, ಕಾಲು ಕೈ ಎಲ್ಲ ತುಂಬಾ ಊತ ಬಂದ್ಬಿಡ್ತು. ಒಂಥರ ಬಾಯ್ಲ್ಡ್ ವಾಟರ್ ಬಿದ್ರೆ ಹೇಗೆ ಊತ ಬೊಬ್ಬೆ ತರ ಬರುತ್ತೋ ಆ ತರ ಫುಲ್ ಬಂದ್ಬಿಟ್ಟು ಮೈಯೆಲ್ಲ ಒಂಥರ ಊತ ಬಂದ್ಬಿಡ್ತು. ಹಾಸ್ಪಿಟ್ಲಿಗೆ ಸೇರಿಸಿದ್ರೆ ಏನೊಂದು ಸೌಂಡು ಇಲ್ಲ, ಕಣ್ಣು ಬಿಡ್ಲಿಲ್ಲ. 4 ಡೇಸ್ ಇದ್ರು. ತುಂಬಾ ಮೆಡಿಸಿನ್ಸ್, ಇದು ಸ್ಕ್ಯಾನ್, CT ಸ್ಕ್ಯಾನು, ಬ್ರೈನ್ ಸ್ಕ್ಯಾನ್ ಎಲ್ಲ ಮಾಡಿ ಏನೋ ಸ್ಟ್ರೋಕ್ ಆಗಿರ್ಬೋದು ಅಂತ ಹೇಳಿದ್ರು. ಸರಿ, ನಾವು ಕರ್ಕೊಂಡು ಬಂದ್ಬಿಟ್ವಿ. ಫುಡ್ಡು ಥ್ರೂ ಪೈಪೇ ಕೊಡ್ತಾ ಇದ್ರು. ಆಮೇಲೆ ನಾವು ಅದನ್ನೇ ಕಂಟಿನ್ಯೂ ಮಾಡಿದ್ವಿ ಮನೇಲಿ ಕರ್ಕೊಂಬಂದು. ಆಮೇಲೆ ಎಲ್ಲಾ ಮೆಡಿಸಿನ್ಸು ಸ್ಟಾಪ್ ಮಾಡಿಸ್ಬಿಟ್ವಿ ಡಾಕ್ಟರ್ ಹತ್ರ. ಏನು ಬೇಡ, ಇಷ್ಟು ವಯಸ್ಸಾಗಿದೆ, ಬೇಡ. ಇವಾಗ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗ್ಬಿಟ್ಟಿದ್ದಾರೆ ಅವರು. ಆಗ್ಲೇ 1.5 ತಿಂಗಳಾಯ್ತು ಹಾಸ್ಪಿಟ್ಲಿಂದ ಬಂದು. ಇವಾಗ ಚೆನ್ನಾಗಿ ಮಾತಾಡ್ತಾರೆ, ಕಿವಿ ಚೆನ್ನಾಗಿ ಕೇಳಿಸುತ್ತೆ, ಎಲ್ಲ ಲಾಜಿಕಲ್ ಆಗಿ ಮಾತಾಡ್ತಾರೆ, ಎಲ್ಲ ಮಾಡ್ತಾರೆ. ಆದ್ರೆ ತುಂಬಾ ಕತ್ ನೋವು, ಕಾಲ್ ನೋವು ಅಂತ ಕಂಪ್ಲೇಂಟ್ ಮಾಡ್ತಾರೆ ಯಾವಾಗ್ಲೂನು. ಆಮೇಲೆ ಯೂರಿನ್ ನೋವಿತ್ತ ಅಥವಾ ಇವಾಗ ಅಷ್ಟೇ ನೋವಿದ್ಯಾ? ಅದೇ ಇವಾಗ ಬೆಡ್ ಅಲ್ಲೇ ಇದಾರಲ್ಲ, ಅದಕ್ಕೆ ಕ್ಯಾಥೆಟರ್ ಹಾಕಿದ್ದಾರೆ. ಅದು ಅಲ್ಲೂ ನೋವು ಅಂತಾರೆ, ಟಾಯ್ಲೆಟ್ ಹೋಗುವಾಗ್ಲೂ ನೋವು ಅಂತಾರೆ. ಬೆನ್ನು ಮೂಳೆ ಮುರಿದಿದ್ಯಾ ಅವ್ರಿಗೆ? ಇಲ್ಲ, ಕಂಪ್ರೆಷನ್ ಆಗಿತ್ತು ಅಂತ ಹೇಳಿದ್ರು. ಅದಕ್ಕೆ ವರ್ಟಿಬ್ರೋಪ್ಲಾಸ್ಟಿ ಅಂತ ಚಿಕಿತ್ಸೆ ಇದೆ.
ಹ್ಮ್ ಕಂಪ್ರೆಷನ್ ಅಂದ್ರೆ ಇದು ಬೆನ್ನು ಮೂಳೆ ಅದು ಡಿಸ್ಕ್ ಏನಾದ್ರು ಹಿಂಗೆ ಒಂದಕ್ಕೊಂದು ಮಾ ಇದಾಗಿರೋದ್ರಿಂದ ಅದಕ್ಕೆ ವರ್ಟಿಬ್ರೋಪ್ಲಾಸ್ಟಿ ಅಂತ ಚಿಕಿತ್ಸೆ ಇದೆ. ಅದಕ್ಕೇನು ಹ್ಮ್ ಸರ್ಜರಿ ಮಾಡೋದಿಲ್ಲ, ಬಟ್ ಹಾಗೇನೆ ಅದು ಅಲ್ಲಿ ಬೋನ್ ಸಿಮೆಂಟ್ ಹಾಕಿ ಅದನ್ನ ಇದ್ ಮಾಡ್ತಾರೆ. ಹಾಗೆ ಅದರಿಂದನೂ ನೋವು ತುಂಬಾ ಬೇಗ ಕ್ಯೂರ್ ಆಗುತ್ತೆ. ಅವ್ರಿಗೇನು ಅದು ಒಂದು ಮಾಡಕ್ ಆಗಲ್ಲ ಚಿಕಿತ್ಸೆ ಅಂತ. ಮಾಡ್ಬೋದು ಅಂತ, ಅದು ಆ ಚಿಕಿತ್ಸೆ ಮಾಡ್ಬೋದು ಅಂತ ಪರಿಣಿತಿ ಹೊಂದಿರುವ ಡಾಕ್ಟರ್ಗಳನ್ನ ಕೇಳಿ ವಿಚಾರಿಸಬಹುದು. ಅಲ್ಲ ಅವರು ಇದು ಇನ್ನೊಂದು ಆರ್ಥೋಪೆಡಿಕ್ ಜಸ್ಟ್ ಡಾಕ್ಟರ್ ಅವ್ರಿಗೆ ಏನ್ ಮಾಡಕ್ ಈಗ ಆಗಲ್ಲ. ಇಲ್ಲ, ಈಗ ಏನು ಬೇರೆ ಯಾವ್ದು ಮಾಡೋದಿಲ್ಲ ಅಂದ್ರೆ ಹ್ಮ್ ಮನೇಲೇನೆ ಅವ್ರಿಗೆ ಆಹಾರ ಚೆನ್ನಾಗಿ ಸೇವನೆ ಎಲ್ಲ ಮಾಡ್ತಾ ಇದ್ದಾರೆ ಅಂತಂದ್ರೆ ಆದಷ್ಟು ಹಣ್ಣು ತರಕಾರಿ ಇವನ್ನ ಸೇವಿಸ್ಲಿ. ಈಗ ಬರೀ ಹ್ಮ್ ಗಂಜಿ ತಗೋತಾ ಇದ್ದಾರೆ ಅಂದ್ರೆ ಅದರಲ್ಲೇ ರಾಗಿ ಗಂಜಿ ಅಥವಾ ಬೇರೆ ಮತ್ತೊಂದು ಪೌಷ್ಟಿಕಾಂಶ ಇರೋಂಥದ್ದು ಅಲ್ಲೇ ಸೇವನೆ ಮಾಡಿದ್ರಿಂದನೇ ವಿಟಮಿನ್ ಡಿ ಅವ್ ಕೊಡಿ. ವಿಟಮಿನ್ ಡಿ ಮತ್ತು B12 ಸರಿ ಇದೆಯಾ ಅಂತ ನೋಡ್ಕೊಳ್ಳಿ. ಹ್ಮ್ ಅದರಿಂದನೇ ಆದಷ್ಟು ಸುಮಾರಷ್ಟು ಕಾಯಿಲೆಗಳು, ಸುಮಾರಷ್ಟು ನೋವುಗಳನ್ನ ಉಪಶಮನ ಮಾಡ್ಬೋದು. ಓಕೆ ಸರ್. ಅದೇ ಅವರು 15 days ಆದ್ಮೇಲೆ ಆ ನೋಸ್ ಫುಡ್ ಪೈಪು ಕಿತ್ತಾಕೊಂಡ್ಬಿಟ್ರು. ಆವಾಗ್ಲಿಂದ ಓಕೆ. ಸ್ವಲ್ಪ ಸ್ವಲ್ಪ ಓರಲಿನೇ ಫೀಡ್ ಮಾಡ್ತಾ ಇದೀವಿ, ಲಿಕ್ವಿಡ್ಸ್ ಹಾ ಹಾ ಪೇಸ್ಟ್ ತರ ಎಲ್ಲ. ಅದ್ ಅದೇ ತಗೋತಾ ಇದ್ರೆ ಒಳ್ಳೇದು. ಹಾ ಆದಷ್ಟು ಅದು ಹಣ್ಣುಗಳನ್ನ ತುಂಬಾ ತಿನ್ನಿ. ಕಡಿಮೆ. 1-2 ಸ್ಪೂನ್ ತಿಂದ್ರೆ ಹೌದು, ಸಾಕು ಅದು ಸಾಕು. ಆ ಏಜ್ಗಳಲ್ಲಿ ಆದಷ್ಟು ಕಡಿಮೆ ಆಗ್ತಾ ಹೋಗುತ್ತೆ. ಮಗು ಹೇಗಿರುತ್ತೆ, ಮಗು ತಿಂದಿದ್ದಾಗ ಹೇಗೆ ಚಿಕ್ಕ ಸ್ವಲ್ಪ ಸ್ವಲ್ಪ ಆಹಾರ ತಿಂದಿದ್ದು ವಯಸ್ಸಾದಂಗೂ ಹಾಗೆ ಅದೇ ತರನೇ ಕಡಿಮೆ ಆಗ್ತಾ ಹೋಗುತ್ತೆ. ಆ ತರ ಹ್ಮ್ ಅವ್ರ ಆಕ್ಟಿವಿಟೀಸ್ ಕೂಡ ಕಡಿಮೆ ಇರುತ್ತಲ್ಲ, ಈಗ ಎದ್ದು ಓಡಾಡುತ್ತಿರೋದ್ರಿಂದ, ಹಾಗಾಗಿ ಇಂಟೇಕುನು ರಿಕ್ವೈರ್ಮೆಂಟ್ ಕಡಿಮೆ ಆಗ್ತಾ ಹೋಗುತ್ತೆ. ಫಿಸಿಯೋಥೆರಪಿ ಏನಾದ್ರು ಮಾಡಿಸ್ಬೋದಾ ಸರ್? ಹೌದು, ಹೆಲ್ಪ್ ಆಗುತ್ತೆ. ಫಿಸಿಯೋಥೆರಪಿ ಮಾಡಿಸಿ ತುಂಬಾ ಹೆಲ್ಪ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಯಾರಿಂದಾದ್ರೂ ಏನಾದ್ರೂ ಪ್ರಶ್ನೆ ಇದ್ರೆ ಕೇಳ್ಬೋದು. ಡಾಕ್ಟರ್ ನಮಸ್ಕಾರ, ಸಿಂಧು ಅಂತ. ಹೇಳಿ. ಹಲೋ, ಕೇಳಿಸ್ತಾ ಇದೆಯಾ? ಕೆಲಸ ಹೇಳಿ. ಡಾಕ್ಟರ್, ಇದು ಈಗ ಆರ್ಥರೈಟಿಸ್ ಪೇನ್ ಎಲ್ಲ ಇದ್ದಾಗ ನೀವು ಹಾಟ್ ಹ್ಮ್. ಪ್ಯಾಕ್ ಅದೆಲ್ಲ ಹೇಳಿದ್ರಲ್ಲ, ಆ, ಹೌದು ಅದು ಹಾಕಬಹುದು ಅಂತ ಅನ್ಬಿಟ್ಟು. ಈಗ ಹೌದು. ಸ್ವೆಲ್ಲಿಂಗ್ ಇದ್ದಾಗ ಹಾ, ಆ ಜಾಗಕ್ಕೆ ಹಾಟ್ ಪ್ಯಾಕ್ ಹಾಕ್ಬೋದಾ ಅಥವಾ ವೆಟ್ ಇದು ಹಾಕ್ಬೇಕಾ? ಕೋಲ್ಡ್ ಪ್ಯಾಕ್ ಕೊಡಿ ಸ್ವೆಲ್ಲಿಂಗ್ ಇದ್ದಾಗ. ಮತ್ತೆ ಕೋಲ್ಡ್ ಬಾಡಿ ಪ್ಯಾಕ್. ಹೀಲ್, ಹೌದು, ಹೀಲ್ ಆಗ್ಬೇಕಾದ್ರೆ ಮಾಡ್ಬೇಕು. ಮತ್ತೆ ಅದು ಸ್ವೆಲ್ಲಿಂಗ್ ಎಲ್ಲ ಕಡಿಮೆ ಆಗಿ ಮತ್ತೆ ಹೀಲ್ ಆಗ ಹಾ ಸ್ಟೇಜ್ ಹಾ ಬರುತ್ತಲ್ಲ, ಅವಾಗ ಹಾ ಹಾಟ್ ಪ್ಯಾಕ್ಲಿ. ಫಸ್ಟ್ ಊತ ಇದ್ದಾಗ ಕೋಲ್ಡ್ ಪ್ಯಾಕ್. ಕೋಲ್ಡ್ ಪ್ಯಾಕ್. ಹಾ 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 ಓ, ಥ್ಯಾಂಕ್ ಯು ಮತ್ತೆ ಡಾಕ್ಟರ್, ಥ್ಯಾಂಕ್ ಕೆಲವರಲ್ಲಿ ಯು. ಅದು ಕಡಿಮೆ ಆಗ್ತಾ ಇರೋದಿಲ್ಲ, ಉಲ್ಟಾ ಟ್ರೈ ಮಾಡಿ. ಹಾ 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 ಹ್ಮ್. ಸರಿ ಸರಿ. ಸಾಮಾನ್ಯವಾಗಿ ಎಲ್ಲಾದ್ರೂ ಬಿದ್ದು ಏನಾದ್ರು ಏಟ್ ಆದಾಗ ಫಸ್ಟ್ ಕೋಲ್ಡ್ ಪ್ಯಾಕ್ ಇಡಿ. ಮತ್ತೆ ಅದು ಸ್ವಲ್ಪ ಹೀಲ್ ಆಗ್ತಾ ಇದೆ, ಅದು ರಕ್ತ ಪಟ್ಟಿ ಮತ್ತೊಂದು ಮತ್ತೆ ಹೀಲ್ ಆಗಕ್ ಶುರು ಆಗುತ್ತಲ್ಲ, ಅವಾಗ ಹಾ ಸ್ವಲ್ಪ ವಾರ್ಮ್ ಪ್ಯಾಕ್ ಕೊಟ್ಟರೆ ಬೆಟರ್ ಅಂತ. ಹಾ ಸರಿ ಸರಿ ಸರಿ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್, ವಯೋವೃದ್ಧ ಸಹಜವಾಗಿ ಈಗ ನಾವು ಬಾತ್ರೂಮ್ ಅಲ್ಲಿ ಬೀಳೋದು ಇದು ಎಲ್ಲ ತುಂಬಾ ಕಾಮನ್ ಆಗಿ ನೋಡ್ತಿರ್ತೀವಿ. ಸೊ ಆದಷ್ಟು ಬಾತ್ರೂಮ್ ಮತ್ತೆ ಎಲ್ಲಿ ನೀರು ಹೆಚ್ಚಾಗಿ ಅವೇ ಇರ್ತಲ್ಲ ಅಲ್ಲಿ ಸ್ಲಿಪ್ಪರಿ ಇಲ್ಲದೆ, ಏನು ಸ್ಲಿಪ್ ಆಗದೆ ಇರೋ ತರ ನೋಡ್ಕೊಳೋದು ತುಂಬಾ ಅವಶ್ಯಕತೆ. ಯಾಕೆಂದ್ರೆ ಸಾಧಾರಣವಾಗಿ ನಾವು ನೋಡೋದು, ಅವರು ಬಾತ್ರೂಮ್ ಹೋಗ್ತಾರೆ, ಇಲ್ಲಿ ಜಾರಿ ಬೀಳೋದು ಮತ್ತೆ ಮೂಳೆ ಮುರಿತಕ್ಕೆ ಕಾರಣ ಆಗುತ್ತೆ. ಆಲ್ರೆಡಿ ಆಸ್ಟಿಯೋಪೋರಿಸಿಸ್ ಅಂದ್ರೆ ಬೋನ್ ಮಿನರಲ್ ಡೆನ್ಸಿಟಿ ಕಡಿಮೆ ಆಗಿರುತ್ತೆ. ಬಿದ್ದಿದ ತಕ್ಷಣ ಮೂಳೆ ಮುರಿಯೋ ಚಾನ್ಸಸ್ ಇರುತ್ತೆ. ಸೊ ಆದಷ್ಟು ಬೀಳದೆ ಇರೋ ತರ ನಾವು ನೋಡ್ಕೊಳೋದಕ್ಕೆ ಪ್ರಯತ್ನ ಪಡಬೇಕು. ಹಾ ಸರಿ ಡಾಕ್ಟರ್, ಸರಿ ಸರಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಸರ್, ಇವಾಗ ನೋವು ಅಂತ ಹೇಳಿದ್ರಿ, ಮಂಡಿ ನೋವು ಅಥವಾ ಬೆನ್ನು ನೋವು ಆತರ ಏನಾದ್ರೂ ಇರುತ್ತೆ. ಆತರ ಇದ್ದಾಗ ಅವರು ಎಲ್ಲಿ ಹೋಗಿ ಕನ್ಸಲ್ಟ್ ಮಾಡ್ಬೋದು ಸರ್? ಯಾವ ಡಾಕ್ಟರ್ನ ಹೋಗಿ ಅವ್ರು ನೋಡ್ಬೇಕಾಗತ್ತೆ? ಯೂಶಲಿ ಆರ್ಥೋಪೆಡಿಷನ್ ಡಾಕ್ಟರ್ನ ಕಂಡುಬೋದು. ಸೊ ಈಗ ಅನಸ್ತೇಷಿಯಾದಲ್ಲಿ ಒಂದು ಸ್ಪೆಷಲೈಸ್ಡ್ ಇದಿರುತ್ತೆ, ಪೇನ್ ಮೆಡಿಸಿನ್ ಅಂತ ಮಾಡಿರ್ತೀವಿ.
ಸೊ ಅದು ಇಂಟರ್ವೆನ್ಷನಲ್ ಪೇನ್ ಇದು ಮೆಡಿಕೇಶನ್ ಮತ್ತೆ ಸರ್ಜರಿ ಮಧ್ಯದಲ್ಲಿ ಬರುತ್ತೆ. ಸೊ ವಿ ಡೂ ಇಂಟರ್ವೆನ್ಷನ್ಸ್. ಕೆಲವು ಅಲ್ಟ್ರಾಸೌಂಡ್ ಅಥವಾ ಈ ಆಪರೇಷನ್ ಥಿಯೇಟರ್ ಅಲ್ಲಿ ಅಲ್ಟ್ರಾಸೌಂಡ್ ಅಥವಾ ಎಕ್ಸ್ರೇ ಅಲ್ಲಿ ನೋಡ್ಕೊಂಡು ಇಂಜೆಕ್ಷನ್ ಥೆರಪೀಸ್ ಮಾಡ್ತೀವಿ. ಸೊ ದಿಸ್ ವಿಲ್ ಬಿ ಇನ್ ಬಿಟ್ವೀನ್ ಮೆಡಿಸಿನ್ಸ್ ಮತ್ತೆ ಸರ್ಜರಿ. ಸೊ ಕೆಲವರು ಈಗ ಸರ್ಜರಿ ಡಿಸ್ಕ್ ಬಲ್ಜಿರುತ್ತೆ, ಸರ್ಜರಿ ಮಾಡ್ಬೇಕು ಅಂತ ಕೆಲವು ಡಾಕ್ಟರ್ಸ್ ಸಜೆಸ್ಟ್ ಮಾಡ್ತಾರೆ ಅಂತೇಳಿ. ನಾವು ಇನ್ ಬಿಟ್ವೀನ್ ಲೈಕ್ ಒಂದು ಸ್ಟೆರಾಯ್ಡ್ ಇಂಜೆಕ್ಷನ್ ಅಥವಾ ಮತ್ತೊಂದನ್ನ ಮಾಡಿ ಅದೇನಾದ್ರು ಜಾಯಿಂಟ್ ಆರ್ಥೋಪತಿ ಅಂತ ಹೇಳ್ತೀವಿ ವಯೋವೃದ್ಧ ಸಹಜವಾಗಿ ಬೋನ್ ಬೆನ್ನಿನ ಮೂಳೆ ಇದು ಸವೆತ ಆಗಿ ಅದರಿಂದನೂ ನೋವು ಬರ್ತಾ ಇರುತ್ತೆ. ಸೊ ಅಥವಾ ಕೆಲವು ಸರಿ ಏನಾಗುತ್ತೆ ಈ ಸ್ಯಾಟಿಕ್ ಪೇನ್ ಅಂತ ಬರ್ತಾರೆ. ಬಟ್ ಅದು ಪ್ರೆಸ್ ಮಾಡಿ ನೋಡಿದ್ರೆ ಜನರಲಿ ಆ ಮಾಂಸಖಂಡದ ಮಧ್ಯದಲ್ಲಿ ನರ ಹಾಯ್ದು ಹೋಗಿರುತ್ತಲ್ಲ, ಮಾಂಸಖಂಡ ಸ್ಪಾಸಮ್ ಆಗಿರುತ್ತೆ. ಸೊ ಅಲ್ಲಿಗೆ ಕೆಲವು ಸರಿ ಇಂಜೆಕ್ಷನ್ ಮಾಡಿ ನೋಡ್ಬೋದು. ನಾವು ಸೌಂಡ್ ಅಲ್ಲಿ ನೋಡಿ ಅದಕ್ಕೆ ಇಂಜೆಕ್ಷನ್ ಮಾಡ್ತೀವಿ. ಸೊ ಈ ತರ ಸ್ಪೆಷಲೈಸೇಷನ್ ಅನಸ್ತೇಷಿಯಾದಲ್ಲಿ ಕೆಲವರು ಪರಿಣಿತಿ ಪಡೆದಿರ್ತೀವಿ ಇಂಟರ್ವೆನ್ಷನಲ್ ಪೇನ್ ಮೆಡಿಸಿನ್ ಅಂತ. ಸೊ ಇಂಥ ಕಡೆ ಕನ್ಸಲ್ಟ್ ಮಾಡ್ಬೋದು. ಇಲ್ಲ ಅಂದ್ರೆ ಆರ್ಥೋಪೆಡಿಷನಿಗೆ ಕನ್ಸಲ್ಟ್ ಮಾಡಿದ್ರು ಕೂಡ ಅವರು ಕೆಲವು ಸರಿ ಈ ತರ ಇವರಿಗೆ ಕಲಿಸ್ಕೊಡ್ತಾರೆ. ಈಗ ಪೇಷಂಟ್ ಬೇಡ ಅಂತ ಅಂದ್ರೆ ಅನಸ್ತೇಷಿಯಾ ಈ ತರ ಯಾರು ಸ್ಪೆಷಲೈಸ್ ಮಾಡಿರ್ತಾರೆ ಅವ್ರಿಗೆ ಕನ್ಸಲ್ಟ್ ಮಾಡಿಸ್ತಾರೆ. ಸರ್, ಈ ಫೆಸಿಲಿಟಿ ಗವರ್ಮೆಂಟ್ ಹಾಸ್ಪಿಟಲ್ಸ್ ಇರುತ್ತಲ್ಲ, ಜನರಲ್ ಹಾಸ್ಪಿಟಲ್ಸ್ ಆ ತರದ್ರಲ್ಲಿ ಇರುತ್ತಾ, ಇಲ್ಲ ಎಲ್ಲಾ ಸೂಪರ್ ಈಗ ಸ್ಪೆಷಾಲಿಟಿ ನಾನು ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಮಾತ್ರ ಹಾಸ್ಪಿಟಲ್ ಅಲ್ಲೇ ಈಗ ಪ್ರಾಕ್ಟೀಸ್ ಮಾಡ್ತಾ ಇರೋದು. ನಾನು ಕಾರವಾರಲ್ಲಿ ಈಗ ಪ್ರಾಕ್ಟೀಸ್ ಮಾಡ್ತೇನೆ. ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲೂ ನಾನು ಈ ವಿಭಾಗವನ್ನ ಸ್ಟಾರ್ಟ್ ಮಾಡಿ ಇಲ್ಲಿನ ಜನಕ್ಕೆ ಇದರ ಉಪಯೋಗನ ಕೊಡ್ತಾ ಇದ್ದೀನಿ. ಓಕೆ ಸರ್. ಇನ್ನು ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ್ಬೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಯುವರ್ ಪ್ರೆಸೆಂಟೇಶನ್. ನಿಮ್ ಸೆಷನ್ ಇಂದ ಹಲವಾರು ಜನಕ್ಕೆ ಉಪಯೋಗ ಆಗಿದೆ ಅಂತ ಅನ್ಕೊಳ್ತೀನಿ. ಧನ್ಯವಾದಗಳು ಸರ್, ಎಲ್ರಿಗೂ ಧನ್ಯವಾದಗಳು. ಧನ್ಯವಾದ. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು.